ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ತಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರರೊಡನೆ ಗಂಧ, ಅಕ್ಷತೆ, ಧೂಪ, ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. 36ನೇ ಅಧ್ಯಾಯ. ಶ್ರೀ ಗುರುವೆ ನೀ ಭಕ್ತರನ್ನು ಲೋಕೋಪಕಾರಕ್ಕೆ ಕಳಿಸುವಿ, ಬಗೆದು ಅವರತಿ ಸಂಕಟಗಳು ನೀನೆ ಹೋಗಿಯೇ ಬಿಡಿಸುವಿ. ಅವರಿಗುಪಚಾರವನ್ನು ಮಾಡುವುದರಳು ನಿನಗಾನಂದವು, ಭವದೊಳಿ ಪರಿಭಕ್ತ ರಕ್ಷಕ ಬಿರುದುಗಳು ನಿನಗೊಲಿವವು. ಶ್ರೀ ಸದ್ಗುರು ಸಿದ್ಧನಾಥನೇ, ನಿನಗೆ ಜೈ ಜಯಕಾರವಿರಲಿ. ನಿನ್ನ ಚರಿತ್ರವನ್ನು ವರ್ಣಿಸುವುದಕ್ಕೋಸ್ಕರ ನೀನೇ ಸ್ಫೂರ್ತಿಯನ್ನು ಕೊಡಬೇಕು ಎಂದು ನಿತ್ಯ ನಿನ್ನ ಚರಣಗಳಲ್ಲಿ ಶಿರವನ್ನಿಟ್ಟು ಪ್ರಾರ್ಥಿಸುವೆನು. ನೀನು ನಿತ್ಯ ಹೃದಯದಲ್ಲಿ ಇರಿದುಕೊಂಡು ನಿನ್ನ ಚರಿತ್ರವನ್ನು ನೀನೇ ವರ್ಣಿಸತಕ್ಕದ್ದು. ಇಲ್ಲದಿದ್ದರೆ ಹೇಗೆ ಮಾಡಬೇಕೆಂಬುದು ನನಗೆ ತಿಳಿಯುವುದಿಲ್ಲ. ದಯಾಳುವಾದ ನೀ ಒಲಿದಿ ಎಂದರೆ ಈ ಜಗತ್ರಯದಲ್ಲಿ ಅಸಾಧ್ಯವೆಂಬುದು ಏನಿದೆ? ಈಗ ಆಂತರ್ಯದೊಳಗೆ ಸ್ಥಿರವಾಗಿ ನಿಂತು ನನ್ನ ಮೇಲೆ ಕೃಪಾ ಮಾಡಬೇಕು. ನಿನ್ನ ನಾಮವನ್ನು ಮುಖದಿಂದ ಉಚ್ಚರಿಸಿದರೆ ಇಹಲೋಕದಲ್ಲಿ ಎಲ್ಲ ಕಾಮನೆಗಳು ಪೂರ್ಣವಾಗುತ್ತವೆ ಮತ್ತು ದೇಹಪಾತವಾದ ಬಳಿಕ ಅನಂತ ಸುಖವನ್ನಾದರೂ ನೀನು ಕೊಡುತ್ತಿ. ನೀನು ದಯಾಳು ಇರುವುದು ಸತ್ಯವಾದರೆ ಶೀಘ್ರವಾಗಿ ನನ್ನ ಆಂತರ್ಯದೊಳಗೆ ಬರುವಂಥವನಾಗು. ಹೃದಯದಲ್ಲಿ ನಿನ್ನ ಸದ್ಭಾವ ಇದ್ದ ವಿನಃ ಜೀವವು ಬಹು ತಳಮಳಿಸುತ್ತದೆ. ಇರಲಿ, ಹೇ ಶ್ರೋತೃಜನಗಳರ, ಈ ಕಥಾನುಸಂಧಾನವನ್ನು ಶ್ರವಣ ಮಾಡಿರಿ. ಪರಶುರಾಮ ಪಂಥನೆಂಬ ಗೃಹಸ್ಥನು ಹುಬ್ಬಳ್ಳಿಯೊಳಗೆ ಇರುತ್ತಿದ್ದನು. ಆತನು ಒಮ್ಮೆ ಸಿದ್ಧಾರೂಢರ ಮುಂದೆ ಬಂದು ನಿಂತು ಕರದ್ವಯಗಳನ್ನು ಜೋಡಿಸಿ ಅಂದದ್ದೇನೆಂದರೆ, ನಾನು ಒಬ್ಬ ದೀನನಾದ ಪಾಮನನಿರುತ್ತೇನೆ. ಸಂಸಾರದಿಂದ ಬಹಳ ತಾಪ ಹೊಂದಿದೆನು. ಯಾವ ಸ್ಥಾನಕ್ಕೆ ಹೋದಾಗ್ಯೂ ನನ್ನ ತಾಪವನ್ನು ಶಾಂತಪಡಿಸುವವರನ್ನು ಕಾಣದೆ ಕಡೆಗೆ ಹೇ ದೀನನಾಥನೇ, ನಿನ್ನ ಪಾದಕ್ಕೆ ಪ್ರಾಪ್ತನಾಗಿರುತ್ತೇನೆ. ನೀನು ದೀನೋದ್ಧಾರಕನಿರುತ್ತಿ. ನಿನಗೆ ಶರಣು ಬಂದಂಥ ಸರ್ವಭಕ್ತರಿಗೆ ಜ್ಞಾನೋಪದೇಶವನ್ನು ಮಾಡಿ ತಾರಣ ಮಾಡುತ್ತಿ ಎಂಬ ವಿಶೇಷ ಕೀರ್ತಿಯನ್ನು ನಾನು ಕೇಳಿರುವೆನು. ನೀನೇ ನನ್ನ ರಕ್ಷಣಕರ್ತನಾಗಬೇಕಾಗಿ ನಿನ್ನ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ಬೇಡಿಕೊಳ್ಳುವೆನು. ಹೇ ಗುರುನಾಥನೇ, ಈ ದೇಹಾಂತ್ಯದವರೆಗೂ ನಿನ್ನ ಸೇವೆಯನ್ನು ಪ್ರೇಮದಿಂದ ಮಾಡುತ್ತಿರುವೆನು. ಇಂಥ ದೀನವಚನವನ್ನು ಕೇಳಿ ಸದ್ಗುರುಗಳು ಅಮೃತವಾಣಿಯಿಂದ ಬಾರಪ್ಪ ಭಕ್ತರಾಯ ಎಂದು ಕರೆದು ಸಮೀಪದಲ್ಲಿ ಕೂಡಿಸಿಕೊಂಡು ಪರಶುರಾಮ ಪಂಥನ ಕರ್ಣದಲ್ಲಿ ತಾರಕ ಮಂತ್ರವನ್ನು ಉಪದೇಶಿಸಿ, ಹೇ ಭಗವದ್ಭಕ್ತನೇ, ನೀನು ಸಂಸಾರದೊಳಗಿಂದ ಮುಕ್ತನೇ ಆಗಿರುತ್ತಿ. ಇಂದಿನಿಂದ ಸಂಸಾರ ಉಪಾದಿಯು ನಿನ್ನನ್ನು ಎಂದಿಗೂ ಪೀಡಿಸಲಾರದು. ಇನ್ನು ಸಂಸಾರದೊಳಗೆ ಇದ್ದರೂ ನೀನು ಪಾವನನಾಗಿ ಹೋದಿ ಎಂದು ತಿಳಿ. ಸದ್ಗುರು ಚರಿತ್ರೆಯನ್ನು ದೇಶಗಳಲ್ಲಿಯ ಜನರಿಗೋಸ್ಕರ ಪ್ರಚಾರಪಡಿಸಿ ಅವರನ್ನು ಬೌದ್ಧ ಮಾತ್ರದಿಂದ ಉದ್ಧರಿಸುವ ಕಾರ್ಯವು ನಿನಗೆ ಒಪ್ಪಿರುತ್ತದೆ. ಈ ಪ್ರಕಾರ ಸದ್ಗುರುನಾಥರು ಅಂದು ಆತನ ಮಸ್ತಕದ ಮೇಲೆ ತಮ್ಮ ಇಟ್ಟರು. ಪರಶುರಾಮ ಪಂಥನು ಎದ್ದು ನಿಂತ ಕೂಡಲೇ ಅವನ ಮುಖದ ಮೇಲೆ ತೇಜವು ಕಾಣಿಸಿತು. ಗುರುಹಸ್ತವು ಮಸ್ತಕಕ್ಕೆ ಸ್ಪರ್ಶಿಸಿದ ತಕ್ಷಣವೇ ಆ ಸಜ್ಜನನಾದ ಪರಶುರಾಮ ಪಂಥನು ಸಕಲ ಕಲಾ ಸಂಪನ್ನನಾಗಿಯೂ ಮುಖದ ಮೇಲೆ ಬ್ರಹ್ಮವರ್ಚಸ್ಸುಳ್ಳವನಾಗಿಯೂ ಕಾಣಿಸುವಂಥವನಾದನು. ಆಗ ಮಹಾ ಭಗವದ್ಭಕ್ತನಾಗಿಯೂ ಸದ್ಗುರು ಭಕ್ತಿಯಲ್ಲಿ ಅತ್ಯಂತ ರತನಾಗಿಯೂ ಗುರುಕೃಪಾ ಸಂಪನ್ನನಾಗಿಯೂ ಇರುವ ಪರಶುರಾಮ ಪಂಥನು ಅನ್ನುತ್ತಾನೆ, ಹೇ ಸದ್ಗುರು ಸಿದ್ಧಮಾತೆ,
ದೀನನಾಗಿದ್ದ ನನ್ನ ಮೇಲೆ ಕೃಪಾ ಮಾಡಿ ಪ್ರೇಮದಿಂದ ಒಲಿದು ನನಗೆ ಸೇವಾ ಕಾರ್ಯವನ್ನು ಒಪ್ಪಿಸಿದಿ. ನನ್ನದು ಈಗ ಒಂದು ಇಚ್ಛಾ ಇರುವುದು, ಅದೇನೆಂದರೆ ನಿನ್ನ ಚರಿತ್ರವನ್ನು ರಚಿಸಬೇಕು ಮತ್ತು ಅದಕ್ಕೋಸ್ಕರ ನೀನು ಆಜ್ಞೆಯನ್ನು ಕೊಟ್ಟು ಸ್ಫೂರ್ತಿಯನ್ನು ದಯಪಾಲಿಸತಕ್ಕದ್ದು. ಅಂದರೆ ನಾನು ಈ ಜಗತ್ತಿನಲ್ಲಿ ಧನ್ಯನಾದೆನೆಂದು ತಿಳಿಯುವೆನು. ನಿನ್ನ ಕೃಪೆ ಆಯಿತೆಂದರೆ ಏನೂ ಆಗಲಿಕ್ಕಿಲ್ಲ. ಭಿಕ್ಷುಕನಿಗೆ ರಾಜನನ್ನಾಗಿ ಮಾಡುವಿ, ಅಂಧನಿಗೆ ದೃಷ್ಟಿ ಕೊಟ್ಟು ಆತನ ಕೈಯಿಂದ ಗ್ರಂಥವನ್ನು ಬರೆಸುವಿ. ಹಾಗಾದರೆ ಸಿದ್ಧಾರೂಢ ವಿಜಯ ಎಂಬ ಗ್ರಂಥವನ್ನು ಮಹಾರಾಷ್ಟ್ರ ಭಾಷೆಯಲ್ಲಿ ರಚಿಸಬೇಕೆಂದು ನನ್ನ ಹೇತು ಇರುವುದು. ನೀನು ಆಜ್ಞೆ ಕೊಟ್ಟಿದ್ದಾದರೆ ತ್ವರಿತವಾಗಿ ಗ್ರಂಥವು ಸಿದ್ಧವಾಗುವುದು ಅಂದದ್ದು ಕೇಳಿ ಸದ್ಗುರುಗಳು ಪಂಥನಿಗೆ ಸಂತೋಷದಿಂದ ಆಜ್ಞೆಯನ್ನು ಕೊಟ್ಟರು. ಆಮೇಲೆ ಆತನು ಸಿದ್ಧರಿಗೆ ನಮಸ್ಕರಿಸಿ ಸ್ವಸ್ಥಾನಕ್ಕೆ ಹೋಗುವಂತವನಾದನು. ಒಂದೇ ತಿಂಗಳೊಳಗೆ ಗ್ರಂಥವನ್ನು ಸಿದ್ಧಪಡಿಸಿ ತಂದು ಸದ್ಗುರು ಚರಣಗಳಲ್ಲಿ ಅರ್ಪಿಸಿದನು. ಆ ಅತ್ಯಂತ ಸುರಸವಾದ ಗ್ರಂಥವನ್ನು ಸದ್ಗುರುರಾಯನು ಆನಂದದಿಂದ ಶ್ರವಣ ಮಾಡಿದರು. ಅನಂತರ ಗುರು ಆಜ್ಞೆ ಪ್ರಕಾರ ಗೋವಾ ಇತ್ಯಾದಿ ಪ್ರಾಂತಗಳಿಗೆ ಹೋಗಿ ಪಂಥನು ಸ್ವಮುಖದಿಂದ ಆ ಚರಿತ್ರವನ್ನು ನಿರೂಪಿಸುತ್ತಿದ್ದನು. ಅದನ್ನು ಶ್ರವಣ ಮಾಡಿದ ಮಾತ್ರದಿಂದ ಸಕಲ ಜನರು ಸಿದ್ಧಭಕ್ತಿಯ ಸ್ಫುರಣ ಹೊಂದಿದಂಥವರಾಗಿ ಉದ್ಧತರಾಗುತ್ತಿರುವರು. ಪಂಥನ ವೈರಾಗ್ಯಯುಕ್ತವಾದ ಆಚರಣೆಯನ್ನು, ನಿಷ್ಕಾಮ ಸೇವಾ ಬುದ್ಧಿಯನ್ನು ನೋಡಿ ಜನರು ಅತಿಶಯ ಪ್ರೇಮದಿಂದ ಆತನನ್ನು ಗುರುಭಾವದಿಂದ ಪೂಜಿಸುತ್ತಾರೆ. ಒಮ್ಮೆ ಸದ್ಗುರು ಆಜ್ಞೆಯಿಂದ ಪಂಥನು ರೋಣವೆಂಬ ಗ್ರಾಮಕ್ಕೆ ಹೊರಟು ಹೋಗಬೇಕಾಯಿತು. ಅಲ್ಲಿ 7 ದಿವಸ ತನಕ ಸದ್ಗುರುಗಳ ಉತ್ಸವ ನಡೆಯುತ್ತಾ ಚರಿತ್ರ ಕಥನವು ನಡೆಸಬೇಕೆಂದು ನಿಶ್ಚಯವಾಗಿರುತ್ತದೆ. ನಿತ್ಯದಲ್ಲಿ ಭಜನ, ಹರಿಕೀರ್ತನ ಮತ್ತು ಉಪನ್ಯಾಸಾದಿಗಳನ್ನು ನಡೆಸುವುದಕ್ಕೋಸ್ಕರ ಅಲ್ಲಿಯ ಭಕ್ತಜನರು ಪಂಥನನ್ನು ಕರೆದುಕೊಂಡು ಹೋಗಬೇಕೆಂದು ಆಮಂತ್ರಣ ಕೊಟ್ಟು ಭಕ್ತಜನರು ಮುಂದೆ ಹೋದರು. ಆದರೆ ಪಂಥನು ಹಿಂದುಳಿದನು. ಮರುದಿವಸ ಆತನು ತನ್ನ ಪತ್ನಿಯಾದ ಜಾನಕಿಬಾಯಿ ಮತ್ತು ಭಕ್ತನಾದ ಮಂಗೇಶ ಎಂಬುವನನ್ನು ಸಹ ಕರೆದುಕೊಂಡು ಸದ್ಗುರು ಆಜ್ಞೆಯನ್ನು ಪಡೆದುಕೊಂಡು ಹೊರಟನು. ಹುಬ್ಬಳ್ಳಿ ಹೊಗೆಬಂಡಿ ಸ್ಟೇಷನ್ನಿಗೆ 3 ಮಂದಿ ಬಂದು ನೋಡುವಾಗ ಅಲ್ಲಿ ಜನರ ಸಂದಣಿ ವಿಶೇಷವಿದ್ದು ಟಿಕೆಟುಗಳು ಸಿಗಲಿಲ್ಲ. ಆ ದಿವಸ ಅವರಿಗೆ ಗಾಡಿ ತಪ್ಪಿತೆಂದರೆ ಉತ್ಸವ ಆರಂಭವಾಗತಕ್ಕ ಕಾಲದಲ್ಲಿ ಅವರು ರೋಣಕ್ಕೆ ಮುಟ್ಟುತ್ತಿದ್ದಿಲ್ಲ. ಈ ಸಮಯದಲ್ಲಿ ಏನು ಮಾಡುವುದೆಂದು ಪಂಥನು ಮನಸ್ಸಿನಲ್ಲಿ ಬಹಳ ತಳಮಳಪಟ್ಟು, ಹೇ ಸದ್ಗುರುರಾಯನೇ, ನಿನ್ನ ಕಾರ್ಯವನ್ನು ನೀನೇ ಸಿದ್ಧಿಗೆ ಒಯ್ದರೆ ಆಗುವುದು. ಈ ವಿಘ್ನ ಬಂದಿರುತ್ತದೆ, ಇದಕ್ಕೇನಾದರೂ ಉಪಾಯ ಮಾಡುವಂತವನಾಗು ಎಂದು ಪ್ರಾರ್ಥಿಸಿದನು. ಇಷ್ಟರಲ್ಲಿ ಒಬ್ಬ ಮಹಾ ಮನುಷ್ಯನು ಪಂಥನ ಹತ್ತಿರ ಬಂದು, ನೀವು ಎಲ್ಲಿಗೆ ಹೋಗುವವರು, ಇಲ್ಲಿ ಯಾತಕ್ಕೆ ನಿಂತಿರುವಿರಿ ಎಂದು ಕೇಳಲಾಗಿ ಪಂಥನು, ನಾವು 3 ರೋಣಕ್ಕೆ ಹೋಗುವವರು. ಆದರೆ ಮಲ್ಲಾಪುರ ಸ್ಟೇಷನ್ನಿಗೆ ಟಿಕೆಟು ತೆಗೆದುಕೊಳ್ಳಲಿಕ್ಕೆ ಹೋದರೆ ಟಿಕೆಟು ಸಿಗಲಿಲ್ಲ. ನಮಗೆ ರೋಣಕ್ಕೆ ಹೋಗುವುದು ಅತಿ ಜರೂರಿರುವುದು, ಏನು ಮಾಡಬೇಕೆಂದು ತಿಳಿಯುವುದಿಲ್ಲ ಎಂದು ಹೇಳಿದ್ದು ಕೇಳಿ ಆ ಮನುಷ್ಯನು, ಬಹಳ ಚಲೋದಾಯಿತು. ಈ 3 ಟಿಕೆಟು ಅದೇ ಸ್ಟೇಷನ್ನು ಇರುತ್ತವೆ. ನನಗೆ ಅಲ್ಲಿಗೆ ಹೋಗುವ ಕೆಲಸವಿಲ್ಲ, ನೀವು ಇವನ್ನು ತೆಗೆದುಕೊಂಡು ಬಿಡಿರಿ ಎಂದು ಹೇಳಿ ಆತನು 3 ಟಿಕೆಟುಗಳನ್ನು ಪಂಥನ ಕೈಯಲ್ಲಿ ಕೊಟ್ಟು ಆ ಕ್ಷಣವೇ ಜನಸಂದೊಳಗೆ ಅದೃಶ್ಯನಾಗಿ ಹೋದನು. ಆ ಟಿಕೆಟಿನ ಹಣ ಸಹ ತೆಗೆದುಕೊಳ್ಳಲಿಲ್ಲ. ಪರಶುರಾಮ ಪಂಥನು, ಇವನು ಸದ್ಗುರುವೇ ಸಂಕಟ ಕಾಲ ನೋಡಿ ನಮ್ಮ ಪ್ರಾರ್ಥನೆ ಕೇಳಿ ಬಂದು ಸಹಾಯ ಮಾಡಿದ್ದೇ ಹೊರತು ಮತ್ಯಾರೂ ಅಲ್ಲ ಎಂದುಕೊಂಡು 3 ಗಾಡಿ ಹತ್ತಿ ಯೋಗ್ಯ ಕಾಲಕ್ಕೆ ಮಲ್ಲಾಪುರ ಸ್ಟೇಷನ್ನಲ್ಲಿ ಇಳಿದರು. ಆದರೆ ಅಲ್ಲಿಂದ ರೋಣ ಗ್ರಾಮವು ಕೆಲವು ಮೈಲು ಅಂತರದಲ್ಲಿದ್ದು ಮಹಾ ಅಂಧಕಾರವು ಕವಿದಿತ್ತು. ನಡೆದು ಹೋಗಲಿಕ್ಕೆ ದಾರಿಯೂ ಕಾಣಿಸುತ್ತಿದ್ದಿಲ್ಲ. ಸ್ಟೇಷನ್ನ ಸಮೀಪ ಇಳಿಯಲಿಕ್ಕೂ ಜಾಗ ಸಿಗಲಿಲ್ಲ. ಮಳೆಯೂ ಬೀಳಲಾರಂಭಿಸಿತು. ಏನು ಮಾಡುವುದೆಂದು ಚಿಂತೆ ಮಾಡುತ್ತಿರುವಾಗ ಅಲ್ಲಿ ಒಬ್ಬ ಮನುಷ್ಯನು ಬಂದು, ನೀವು ಎಲ್ಲಿಗೆ ಹೋಗುವವರು ಎಂದು ಪಂಥನಿಗೆ ವಿಚಾರಿಸಲು, ಪಂಥನು, ನಾವು ರೋಣ ಗ್ರಾಮಕ್ಕೆ ಹೋಗುವವರು, ನಮಗೆ ರಾತ್ರಿ ಇಳಿಯಲಿಕ್ಕೆ ಸ್ಥಾನ ಬೇಕಾಗಿರುತ್ತದೆ. ರಾತ್ರಿ ಇಲ್ಲಿ ಕಳೆದು ನಾಳೆ ಮುಂಜಾನೆ ನಾವು ರೋಣಕ್ಕೆ ಹೋಗುವೆವು ಎಂದು ಹೇಳಿದ್ದು ಕೇಳಿ ಕೂಡಲೇ ಆ ಮನುಷ್ಯನು ಹೋಗಿ ಒಂದು ಕಂದೀಲು ತೆಗೆದುಕೊಂಡು ಬಂದು ಈ 3 ದಾರಿ ತೋರಿಸುತ್ತಾ ಒಂದು ಸಮೀಪದ ಮನೆಗೆ
ಕರೆದುಕೊಂಡು ಹೋದನು. ಆ ಮನೆಯ ಪಡಸಾಲೆಯೊಳಗೆ ಒಂದು ಉತ್ತಮವಾದ ಸ್ಥಳದಲ್ಲಿ ಜಮಖಾನ ಹಾಸಿ ಅದರ ಮೇಲೆ ಕೂಡಿಸಿದನು ಮತ್ತು ಅಲ್ಲೇ ರಾತ್ರಿ ಕಳೆಯಲಿಕ್ಕೆ ಹೇಳಿದನು. ಅವನಿಗೆ ಹೆಸರು ಕೇಳಿದಾಗ, ನನ್ನ ಹೆಸರು ಸಿದ್ದಪ್ಪ ಅಂದನು. ಅದಕ್ಕೆ ಜಾನಕಬಾಯಿ, ಇವನು ಸಿದ್ಧ ಗುರುವಿನ ವಿನಃ ಮತ್ಯಾರೂ ಅಲ್ಲ. ನನಗೆ ಗುರ್ತದೆ. ಸಂಕಟ ಬಂದಾಗ ಬಂದು ಸಹಾಯ ಮಾಡುವವನು ಅವನೊಬ್ಬನೇ ಎಂದು ಅಂದಳು. ಆಗ ಸಿದ್ದಪ್ಪನು ಮನೆಯೊಳಗೆ ಹೋಗಿ ಕೂಡಲೇ ತಿರುಗಿ ಬಂದು ಪಂಥನ ಮುಂದೆ ಬಾಳೆಹಣ್ಣು, ಸಕ್ಕರೆ ಮತ್ತು ಒಂದು ತಂಬಿಯೊಳಗೆ ಹಾಲು ಸಹ ಇಟ್ಟು ಬಿಟ್ಟನು. ಪಂಥನು ಆತನನ್ನು ಕುರಿತು, ಸಿದ್ದಪ್ಪ, ನೀನು ಹುಬ್ಬಳ್ಳಿಯವನಿರುವೆಯೋ ಎಂದು ಕೇಳಿದ್ದಕ್ಕೆ ಸಿದ್ದಪ್ಪನು, ನಾನು ಹುಬ್ಬಳ್ಳಿಯವನೇ ಅಲ್ಲ. ನನ್ನ ಸ್ಥಾನವು ನಿಮಗೆ ತಿಳಿಯಲಸಕ್ಯವು. ನೀವು ರಾತ್ರಿಯನ್ನು ಇಲ್ಲೇ ಕ್ರಮಿಸಿ ನಾಳೆ ಮುಂಜಾನೆ ರೋಣಕ್ಕೆ ಹೋಗಿರಿ ಎಂದು ಸಿದ್ದಪ್ಪನು ನಗುತ್ತಾ ಅಂದು ಹೊರಗೆ ಕತ್ತಲೊಳಗೆ ಹೋಗಿ ಅದೃಶ್ಯನಾದನು. ಅವರೆಲ್ಲರಿಗೂ ಆಶ್ಚರ್ಯವಾಗಿ, ಈತನು ನಿಶ್ಚಯವಾಗಿ ಸದ್ಗುರು ಇರುವನು ಎಂದು ಅನ್ನುತ್ತಿರುವಾಗ ಮಂಗೇಶನು ಮನೆಯೊಳಗಿನ ಜನರಿಗೆ ಸಿದ್ದಪ್ಪನ ಸಂಬಂಧ ವಿಚಾರಿಸಿದನು. ಆಗ ಮನೆ ಬಂದು ಎಲ್ಲರೂ ಹೊರಗೆ ಬಂದು, ಇಲ್ಲಿ ಪರ್ಯಂತರ ಯಾತಕ್ಕೆ ಬಂದಿರಿ ಎಂದು ಕೇಳಿದ್ದಕ್ಕೆ ಆತನು ಎಲ್ಲ ವೃತ್ತಾಂತವನ್ನು ತಿಳಿಸಿದನು. ಅದನ್ನು ಕೇಳಿ ಅವರು ಬಹಳ ಆಶ್ಚರ್ಯಪಟ್ಟು, ಆತನು ನಮ್ಮ ಮನೆ ಮನುಷ್ಯನಲ್ಲ, ನೀವು ಯಾರೆಂಬುದು ನಮಗೆ ಗೊತ್ತಿಲ್ಲ. 2ನೇ ಗ್ರಾಮಕ್ಕೆ ಹೋಗಿರುವ ನಮ್ಮ ಮನೆ ಯಜಮಾನರ ಗುರ್ತದವರು ಎಂದು ನಾವು ಸುಮ್ಮನಿದ್ದೆವು. ಇಲ್ಲದಿದ್ದರೆ ನಾವು ಆಶ್ರಯ ಕೊಡುತ್ತಿದ್ದಿಲ್ಲ. ಈಗ ನೀವು ಯಾರೆಂತ ನಮಗೆ ಹೇಳಿರಿ. ಸಿದ್ಧಾರೂಢರ ಭಕ್ತರೇನು? ಹಾಗಾದರೆ ನಿರ್ಭಯವಾಗಿ ಇಲ್ಲೇ ಇರಿ ಎಂದು ಹೇಳಿದರು. ಆಗ ಪರಶುರಾಮ ಪಂಥನು, ಹಾಗಾದರೆ ನಮ್ಮ ಪರಿಚಯವಿಲ್ಲದಿದ್ದರೆ ಅವನ ಕೂಡ ನೀವು ಹಣ್ಣು, ಸಕ್ಕರೆ, ಹಾಲು ಮುಂತಾದ್ದನ್ನು ಹೇಗೆ ಕಳುಹಿಸಿದಿರಿ ಎಂದು ಕೇಳಿದ್ದಕ್ಕೆ ಅವರು, ಯಾರೂ ಕಳುಹಿಸಿದ್ದಾರೆ, ಅವನು ಮನೆಯೊಳಗೆ ಬಂದೇ ಇಲ್ಲ. ಅವೆಲ್ಲ ಮಾಯಿಕ ಜನುಸುಗಳು ಇರಬಹುದು. ನೀವು ಹೇಳುವಂತೆ ಈತನು ಸಿದ್ಧಾರೂಢನಿರಬಹುದು ಎಂದು ಅವರಂಥದ್ದು ಕೇಳಿ ಎಲ್ಲರಿಗೂ ನಿಶ್ಚಯವಾಯಿತು. ಏನೆಂದರೆ ಶ್ರೀ ಸಿದ್ಧ ಸದ್ಗುರುವೇ ವೇಷಪಲ್ಲಟ ಮಾಡಿ ಬಂದಿದ್ದನು. ಯಾಕೆಂದರೆ ಆತನು ಮಹಾ ಭಕ್ತಾಭಿಮಾನಿ ಇದ್ದು ಯಾವಾಗಲೂ ಆತನಿಗೆ ಭಕ್ತರ ಚಿಂತೆ ಇರುತ್ತದೆ. ಆ ಮನೆಯ ಮಂದಿಗೆ ಬಹಳ ಆನಂದವಾಗಿ ಅನ್ನುತ್ತಾರೆ, ನಮಗೂ ಶ್ರೀ ಸಿದ್ಧಾರೂಢರ ದರ್ಶನವನ್ನು ಮಾಡಿಸಿರಿ. ಆತನ ಅಪ್ರತಿಮ ಭಕ್ತರ ಸಂಗತಿಯು ನಮಗೆ ಪ್ರಾಪ್ತವಾದ್ದರಿಂದ ನಾವಾದರೂ ಧನ್ಯರಾದೆವು. ನೀವು ನಮ್ಮ ಮನೆಗೆ ಬಂದಿರೆಂದು ನಮಗೆ ಬಹಳ ಆನಂದವಾಯಿತು. ನೀವು ತಿರುಗಿ ಹುಬ್ಬಳ್ಳಿಗೆ ಹೋಗುವಾಗ ನಾವು ಅವಶ್ಯವಾಗಿ ನಿಮ್ಮ ಜೊತೆಯಲ್ಲಿ ಬಂದು ಸಿದ್ಧ ಸದ್ಗುರುವಿಗೆ ಭೇಟಿಯಾಗುವೆವು. ಪರಶುರಾಮ ಪಂಥ ಮತ್ತು ಅವನ ಮಂದಿ ಆ ರಾತ್ರಿ ಅಲ್ಲೇ ವಿಶ್ರಮಿಸಿಕೊಂಡು ಮರುದಿನ ಬೆಳಗ್ಗೆ ರೋಣಕ್ಕೆ ಹೋಗಲಿಕ್ಕೆ ಹೊರಟಾಗ ಮನೆಯವರು ಸರ್ವಾನುಕೂಲ ಮಾಡಿಕೊಟ್ಟರು. ರೋಣ ಗ್ರಾಮದಲ್ಲಿ ಉತ್ಸವವನ್ನು ತೀರಿಸಿ ಪುನಃ ಹುಬ್ಬಳ್ಳಿಗೆ ಬರುವಾಗ ಅವರು ಮಲ್ಲಾಪುರದಲ್ಲಿ ರಾತ್ರಿ ಕಳೆದು ಮನೆಯ ಮಂದಿಯನ್ನು ಸಹ ತಮ್ಮ ಸಂಗಡ ಕರೆದುಕೊಂಡು ಬಂದರು. ಸಿದ್ಧಾಶ್ರಮಕ್ಕೆ ಬಂದು ನಡೆದ ವೃತ್ತಾಂತವನ್ನೆಲ್ಲ ಸದ್ಗುರುಗಳನ್ನು ಕುರಿತು ಪಂಥನು ನಿವೇದಿಸಿದಾಗ್ಗೆ ಸಿದ್ಧರು ಅಂದರು, ಸರ್ವಭಾರವನ್ನು ಸದ್ಗುರುವಿನ ಮೇಲೆ ಇಟ್ಟು ಬಿಟ್ಟರೆ ಅದನ್ನು ಆತನು ನಿಶ್ಚಯವಾಗಿ ವಹಿಸುವನು. ಆತನು ಸಂಭಾಳಿಸದಿದ್ದರೆ ಆತನ ಭಕ್ತರನ್ನು ರಕ್ಷಿಸುವವರು ಮತ್ಯಾವನು ಇದ್ದಾನೆ. ಸದ್ಗುರುನಾಥನ ಈ ವಚನವನ್ನು ಕೇಳಿ ಎಲ್ಲರಿಗೂ ಆನಂದವಾಗಿ ಜೈ ಜಯಕಾರ ಮಾಡುವಾಗ ಆ ನಾದವು ಆಕಾಶದೆಲ್ಲ ತುಂಬಿ ಹೋಯಿತು. ಶ್ರೋತಾಜನರ ಈ ಕಥೆಯ ಲಕ್ಷಾರ್ಥವನ್ನು ಕೇಳುವಂಥವರಾಗಿರಿ. ಪರಶುರಾಮ ಪಂಥನೇ ವಿವೇಕನು, ಆತನ ಭಾರ್ಯೆಯು ಶಾಂತಿ ಮತ್ತು ಮಂಗೇಶನು ವೈರಾಗ್ಯನು. ಸಂಸಾರೂಪ ರೋಣ ಗ್ರಾಮದಲ್ಲಿರುವ ವಿಷಯವೃತ್ತಿಗಳೆಂಬ ಜನರಿಗೆ ಬೋಧಿಸುವುದಕ್ಕೋಸ್ಕರ ಸಪ್ತಾವಸ್ಥ ರೂಪ ಸಪ್ತಕೋತ್ಸವಕ್ಕೆ ಈ ಮೂವರು ಹೋಗುವರು. ಆಗ ದಾರಿಯಲ್ಲಿ ಸದ್ಗುರುವೇ ಸ್ವತಃ ಬಂದು ನಿಷ್ಕಾಮತೆ ಎಂಬ ಟಿಕೆಟು ಕೊಟ್ಟು ಮನೋರೂಪ ಗಾಡಿಯಲ್ಲಿ ಕೂಡಿಸಿದಾಗ್ಗೆ ಅವರಿಗೆ ಹೋಗಲಿಕ್ಕೆ ಅನುಕೂಲವಾಯಿತು. ಅದರಿಂದ ಇಳಿಯುವಾಗ ವಿಶೇಷ ಅಜ್ಞಾನತಮವಿದ್ದು ಅನಾತ್ಮಾಕಾರ ವೃತ್ತಿರೂಪ ಮಳೆ ಬರುತ್ತಿರುವುದರಿಂದ ಅವರಿಗೆ ದಾರಿಯಲ್ಲಿ ಪ್ರತಿಬಂಧಕವಾಯಿತು. ಆಗ ಸದ್ಗುರು ಅಲ್ಲಿಗೆ ಪ್ರಾಪ್ತನಾಗಿ ಭಾಗತ್ಯಾಗ ರೂಪ ಕಂದಿಲು ತೆಗೆದುಕೊಂಡು ಬಂದು ಸ್ವರೂಪ ಗೃಹಕ್ಕೆ ಕರೆದುಕೊಂಡು ಹೋಗಿ ಅಲ್ಲೇ ಅವರನ್ನು ಸ್ಥಾಪಿಸುವಂತವನಾದನು. ಅವರಿಗೆ ಆನಂದವೆಂಬ ಫಲಹಾರ ಕೊಟ್ಟು ಉಪಚಾರ ಮಾಡಿದನು. ಅಲ್ಲಿ ವಿಶ್ರಾಂತಿಯನ್ನು ಹೊಂದಿ ಜೀವ ಜನರಿಗೆ ಬೋಧಿಸಲಿಕ್ಕೆ ಅವರು ಹೋದರು. ಇಂಥ ಅಗಾಧವಾದ ಸದ್ಗುರು ಮಹಿಮೆಯನ್ನು ಶ್ರವಣ ಮಾಡಿದ್ದರಿಂದ
ಸಂಸಾರ ದುಃಖವೆಲ್ಲ ಹಾರಿಹೋಗಿ ಹೃದಯದಲ್ಲಿ ಸದ್ಗುರುಮೂರ್ತಿ ಕಾಣುವಂತಾದ್ದಾಗಿ ಚಿತ್ತವು ಬ್ರಹ್ಮಾಕಾರವಾಗುವುದು ಎಂಬಲಿ ಸಿದ್ಧಾಳು ಕಥಾಮೃತದವಳು ಶ್ರವಣ ಮಾತ್ರ ಸ್ವರೂಪಾಪುಳಸ್ ಮಾಡುವಂಥ ಅತಿ ಮನೋಹರವಾದ ಈ 36ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾಳು ಸದ್ಗುರುಗಳ ಚರಣ ಅರವಿಂದಗಳಲ್ಲಿ ಸಮರ್ಪಿಸುತ್ತಿರುವನು.